ರಣ ಯುದ್ಧದಲ್ಲಿ ಪ್ರಯಾಣಿಕರ ವಿಮಾನವೇ ಧ್ವಂಸ. ಇರಾನಿನ ಬುಷೆಹರ್ ಏರ್ಪೋರ್ಟ್ ಮೇಲೆ ದಾಳಿಯಾಗಿರುವಂಥದ್ದು. ರಣ ಯುದ್ಧದಲ್ಲಿ ಪ್ರಯಾಣಿಕರ ವಿಮಾನವೇ ಧ್ವಂಸವಾಗಿದೆ. ಇರಾನಿನ ಬುಷೆಹರ್ ಏರ್ಪೋರ್ಟ್ ಮೇಲೆ ಏರ್ ಸ್ಟ್ರೈಕ್. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ ಅಲ್ಲೋಲ ಕಲ್ಲೋಲವೇ ಆಗ್ತಿದೆ. ಇರಾನ್ನಲ್ಲಿ ಏರ್ಪೋರ್ಟ್ ನಲ್ಲಿದ್ದಂತಹ ಪ್ರಯಾಣಿಕರ ವಿಮಾನ ಉಡೀಸಾಗಿದೆ. ಇಸ್ರೇಲ್ ಏರ್ ಸ್ಟ್ರೈಕ್ಗೆ ಹೊಡೆತಕ್ಕೆ ತುಂಡಾಗಿದೆ ವಿಮಾನ. ಸಾವು ನೋವುಗಳ ಬಗ್ಗೆ ಮಾಹಿತಿ ನೀಡದಂತ ಇರಾನ್ ಎಷ್ಟು ಸಾವುಗಳು ಸಂಭವಿಸಿದೆಯೋ. ಬುಷೆಹರ್ ಸಮೀಪವೇ ಇದೆ ಪರಮಾಣು ವಿದ್ಯುತ್ ಸ್ಥಾವರ. ಮತ್ತೊಂದು ಕಡೆಗೆ ಇರಾನ್ನಿಂದ ಹಾರಿಸಿದಂತಹ ಕ್ಷಿಪಣಿಗಳು ಕೂಡ ಧ್ವಂಸವಾಗಿವೆ. ಕತಾರ್ ಮೇಲೆ ಹಾರಿಸಲಾಗಿದ್ದಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಧ್ವಂಸ ಮಾಡಲಾಗಿದೆ. ಅಲ್ ಖಾರ್ಜ್ ಮೇಲೆ ಬೀಳ್ತಿದ್ದಂತಹ ಮಿಸೈಲ್ಗಳು ಉಡೀಸ್ ಆಗಿವೆ. ಇರಾನ್ ಕ್ಷಿಪಣಿಯನ್ನ ಹೊಡೆದುರುಳಿಸಿದಂತಹ ಸೌದಿ ಅರೇಬಿಯಾ. ಮತ್ತೊಂದು ಕಡೆಗೆ ಲೆಬನಾನ್ ಮೇಲೂ ಕೂಡ ಇಸ್ರೇಲ್ನಿಂದ ದಾಳಿಯಾಗಿರುವಂಥದ್ದು. ರಣ ಯುದ್ಧದಲ್ಲಿ ಪ್ರಯಾಣಿಕರ ವಿಮಾನ ಧ್ವಂಸವಾಗಿದೆ. ಈಗ ಇರಾನ್ನ ಬುಷೆಹರ್ ಏರ್ಪೋರ್ಟ್ ಮೇಲೆ ಏರ್ ಸ್ಟ್ರೈಕ್ ಆಗಿರುವಂಥದ್ದು. ಪ್ರಯಾಣಿಕ ಇದ್ದಂತಹ ವಿಮಾನ ತುಂಡಾಗಿದೆ. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ ವಿಮಾನ ಅಲ್ಲೋಲ ಕಲ್ಲೋಲ. ಏರ್ಪೋರ್ಟ್ ನಲ್ಲಿದ್ದಂತಹ ಪ್ರಯಾಣಿಕರ ವಿಮಾನ ಉಡೀಸಾಗಿರುವಂಥದ್ದು. ಏರ್ ಸ್ಟ್ರೈಕ್ ಇಸ್ರೇಲಿಂದ ಆಗ್ತಿದೆ. ಈ ಹೊಡೆತಕ್ಕೆ ತುಂಡಾದಂತಹ ವಿಮಾನ. ಸಾಕಷ್ಟು ಸಾವು ನೋವುಗಳು ಸಂಭವಿಸಿರುವಂತಹ ಸಾಧ್ಯತೆ ಇದೆ. ಆದ್ರೆ ಇರಾನ್ ಮಾತ್ರ ಯಾವುದೇ ಮಾಹಿತಿಯನ್ನ ನೀಡುತ್ತಿಲ್ಲ. ಬುಷೆಹರ್ ಸಮೀಪವೇ ಇದೆ ಪರಮಾಣು ವಿದ್ಯುತ್ ಸ್ಥಾವರ. ಮತ್ತೊಂದು ಕಡೆಗೆ ಇರಾನ್ನಿಂದ ಹಾರಿಸಿದಂತಹ ಕ್ಷಿಪಣಿಗಳು ಕೂಡ ಧ್ವಂಸವಾಗ್ತಿದೆ. ಈ ಕಡೆ ಇರಾನ್ ಏನು ಕ್ಷಿಪಣಿ ದಾಳಿಯನ್ನ ಮಾಡ್ತಿದೆ, ಆ ಎಲ್ಲ ಕ್ಷಿಪಣಿಗಳನ್ನ ಧ್ವಂಸ ಮಾಡ್ತಿದೆ. ಆ ಕಡೆ ಇರಾನ್ ಏರ್ಪೋರ್ಟ್ ನಲ್ಲಿ ವಿಮಾನ ಕೂಡ ಧ್ವಂಸವಾಗಿರುವಂಥದ್ದು. ಅದು ಪ್ರಯಾಣಿಕರು ಇದ್ದಂತಹ ವಿಮಾನ. ಆ ವಿಮಾನವನ್ನ ಉಡೀಸ್ ಮಾಡಲಾಗಿದೆ. ಇಸ್ರೇಲ್ ಏರ್ ಸ್ಟ್ರೈಕ್ ಹೊಡೆತಕ್ಕೆ ಈಗ ತುಂಡಾಗಿದೆ ವಿಮಾನ. ಪ್ರಯಾಣಿಕರು ಹೋಗ್ತಿದ್ದಂತಹ ವಿಮಾನ ಅದು. ಸಾವು ನೋವುಗಳ ಬಗ್ಗೆ ಯಾವ ಮಾಹಿತಿಯನ್ನು ಕೂಡ ಇರಾನ್ ಗುಟ್ಟುರಟ್ಟು ಮಾಡ್ತಿಲ್ಲ. ಬುಷೆಹರ್ ಸಮೀಪವೇ ಇದೆ ಪರಮಾಣು ವಿದ್ಯುತ್ ಸ್ಥಾವರ. ಎಷ್ಟು ಸಾವು ನೋವುಗಳು ಸಂಭವಿಸಿದೆ ಅನ್ನೋ ಮಾಹಿತಿಯನ್ನ ಇರಾನ್ ಬಿಟ್ಟು ಕೊಡ್ತಿಲ್ಲ. ಮತ್ತೊಂದು ಕಡೆ ಇರಾನ್ನಿಂದ ಹಾರಿಸಿದ್ದಂತಹ ಕ್ಷಿಪಣಿಗಳು ಈಗ ಉಡೀಸಾಗಿರುವಂಥದ್ದು. ಕತಾರ್ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಹಾರಿಸಿತ್ತು, ಅದು ಕೂಡ ಉಡೀಸಾಗಿದೆ. ಇನ್ನು ಅಲ್ ಖಾರ್ಜ್ ಮೇಲೆ ಬೀಳ್ತಿದ್ದಂತಹ ಮಿಸೈಲ್ಗಳನ್ನ ಕೂಡ ಉಡೀಸ್ ಮಾಡಲಾಗಿದೆ. ಇರಾನ್ ಕ್ಷಿಪಣಿಯನ್ನ ಸೌದಿ ಅರೇಬಿಯಾ ಕೂಡ ಹೊಡೆದುರುಳಿಸಿದೆ. ಸೊ ಮತ್ತೊಂದು ಕಡೆ ಲೆಬನಾನ್ ಮೇಲೆ ಇಸ್ರೇಲಿಂದ ದಾಳಿ ಅನ್ನುವಂಥದ್ದು ತಿಳಿದು ಬರ್ತಿದೆ. ಈ ಕಡೆ ಇಸ್ರೇಲ್ ಮಾತ್ರ ಬಹಳ ಒಂಥರ ಆ ಯುದ್ಧದ ಭೀತಿ ಇದೆಯಲ್ಲ, ಇಸ್ರೇಲ್ ಮತ್ತು ಅಮೆರಿಕಾದಿಂದ ಆಗ್ತಿರೋದು ಇರಾನ್ ಅಕ್ಷರ ಸಹ ತತ್ತರಿಸ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಸದ್ಯಕ್ಕೆ ಪ್ರಯಾಣಿಕರು ಇದ್ದಂತಹ ವಿಮಾನವನ್ನ ಉಡೀಸ್ ಮಾಡಲಾಗಿದೆ. ತುಂಡಾಗಿದೆ ವಿಮಾನ ಇಸ್ರೇಲ್ ದಾಳಿಗೆ. ಏರ್ಪೋರ್ಟ್ ನಲ್ಲಿ ಬುಷೆಹರ್ ಏರ್ಪೋರ್ಟ್ ನಲ್ಲಿ ತುಂಡಾದಂತಹ ವಿಮಾನ. ಇಸ್ರೇಲ್ ಏರ್ ಸ್ಟ್ರೈಕ್ಗೆ ಆ ಹೊಡೆತಕ್ಕೆ ವಿಮಾನ ತುಂಡಾಗಿರುವಂಥದ್ದು. ಸಾವು ನೋವುಗಳು ಸಂಭವಿಸಿದೆ. ಆದ್ರೆ ಇರಾನ್ ಮಾತ್ರ ಯಾವುದೇ ಮಾಹಿತಿಯನ್ನ ಬಿಟ್ಟು ಕೊಡ್ತಿಲ್ಲ. ಈ ಕಡೆಗೆ ಇರಾನ್ ನಡೆಸಿರುವಂತಹ ದಾಳಿಯಲ್ಲಿ ಅವರ ಕ್ಷಿಪಣಿಗಳು ವಿಫಲವಾಗ್ತಿದೆ. ಯಾವುದೇ ಕ್ಷಿಪಣಿಗಳು ಬಂದ್ರೂ ಕೂಡ ಅದು ಉಡೀಸ್ ಮಾಡಲಾಗ್ತಿದೆ. ಕತಾರ್ ಮೇಲೆ ಹಾರಿಸಲಾಗಿದ್ದಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡೀಸ್ ಮಾಡಲಾಗಿದೆ. ಅಲ್ ಖರ್ಜ್ ಮೇಲೆ ಬೀಳ್ತಿದ್ದಂತಹ ಮಿಸೈಲ್ಗಳು ಕೂಡ ಉಡೀಸ್ ಆಗಿದೆ. ಒಟ್ನಲ್ಲಿ ಇಸ್ರೇಲ್ ಕೂಡ ಈ ಕ್ಷಿಪಣಿಗಳನ್ನ ಉಡೀಸ್ ಮಾಡಿ ತಮ್ಮ ಸಾಮರ್ಥ್ಯವನ್ನು ಕೂಡ ಮೆರೆತಿದೆ. ಈ ಕಡೆ ಇಸ್ರೇಲ್ನಿಂದ ಏರ್ ಸ್ಟ್ರೈಕ್ ಆಗಿ ವಿಮಾನವೂ ಕೂಡ ಇರಾನ್ನಲ್ಲಿ ಉಡೀಸಾಗಿರುವಂಥದ್ದು.